ಕನಸಂತೂ ಈಗ ಚಿರಪರಿಚಿತ ಊರು ಹುಚ್ಚಾದರೆ ಪೂರ್ತಿ ಹೊಣೆಗಾರರು ಯಾರು ದಯ ಪಾಲಿಸು ಕಿರು ಕಾಳಜಿ ಏನಿಲ್ಲ ಏಯ್ ನಿಮ್ಮಿಬ್ರಿಗೇನಿದಿಲ್ವಾ? ಏನು ಅದೇ ನಾಚಿಕೆ. ಯಾವಾಗ ನೋಡಿದ್ರೆ ಈಗ ಒಬ್ರ ಮೇಲೆ ಒಬ್ರು ಉರುಳಾಡ್ಕೊಂಡು ಏನಿದ್ ಅಸಹ್ಯ. ಹೇಯ್ ಎದಾಳೆ ಮೇಲೆ ಗಂಡ ಇಟ್ಟು ಉರ್ಲಾಡಿದ್ರೆ ನಿಂಗೇನೆ ಸಂಕಟ. ಯಪ್ಪ ಶ್ಯಾ ಮಿಸ್ ಆಗೋಯ್ತು. ಈ ಪ್ಲಾನ್ ಯಾರೇ ಮಾಡಿದ್ರು ಒಂದು ದೊಡ್ಡ ಥ್ಯಾಂಕ್ಸ್. ಬರೋದಲ್ಲ ಹೇ ಫಸ್ಟ್ ನನ್ನ ಎದ್ದೇಳಿಸು. ಬಂದೆ ಅಕ್ಕ. ಅಕ್ಕ ಎದ್ದೇಳಿಸು ಅಂದ್ರೆ ನನ್ ಮೇಲೆ ಬೀಳ್ತೀಯ. ನಿಮ್ದೆ ತಾನೆ ಈ ಸೋಪ್ ವಾಟ್ರು ಸೀರಿಯಲ್ ಪ್ಲಾನ್ ಅಲ್ಲ. ಯಾವ ಸೀರಿಯಲ್ ನೋಡಿರ್ಲಿಲ್ಲ ಈ ತರ ಸೀನು. ಕಾಲು ಸ್ವಲ್ಪ ನಿಧಾನ. ಅಯ್ಯೋ ಶೈಲು ಸರಿಯಾಗಿ ಉಳ್ಕಿದೆ ಕಣ ಕಾಲು. ಹೈ ನನ್ ಕೈನ ಆಗ್ತಿಲ್ಲ, ತುಂಬಾ ನೋಯ್ತಿದೆ. ಅಲ್ಲ ಶೈಲು, ಮಾಡಿ ಮೇಲೆ ಏನಕ್ಕೆ ಹೋದೆ ನೀನು? ಬಟ್ಟೆಗಳನ್ನ ಕೆಳಗೆ ಒಣಗಾಕಿದ್ರೆ ಒಣಗ್ತಿರ್ಲಿಲ್ವಾ? ಬಟ್ಟೆಗಳೇನು ಬೇಡ ನಾನು ಒಣಗಲ್ಲ ಹಾಕ್ಬೇಡ ಅಂತ ಹೇಳ್ತಾ ಇತ್ತ? ದೇವ್ರೇ ಆಗ್ತಿದೆ, ತುಂಬಾ ನೋವು ಆಗ್ತಿದೆ. ಸರಿ ಸ್ವಲ್ಪ ಸುಮ್ಮನೆ ಇರು. ಏನಾಗಲ್ಲ. ದೇವ್ರು ನಮ್ಗೆ ಯಾಕೆ ಹೀಗ್ ಮಾಡ್ತಾನೆ? ನಾವ್ ಯಾರಿಗ್ ಅನ್ಯಾಯ ಮಾಡಿದೀವಿ, ಯಾರಿಗ್ ಮೋಸ ಮಾಡಿದೀವಿ? ಓಳೋಳು ಬಂಗೋರು, ನೀನ್ ಯಾರಿಗೂ ಮೋಸ ಮಾಡಿಲ್ಲ, ನೀನ್ ಯಾರಿಗೂ ಅನ್ಯಾಯ ಮಾಡಿಲ್ಲ, ನೀನು ಏನೂ ಮಾಡಿಲ್ಲ. ನಿದ್ದೋನು ಕೊಚ್ಚಿ ಇದು ಹಿಡ್ಕೊ. ಸರಿ ಹೋಗ್ಬಿಡತ್ತೆ. ಹಾ ಕೊಡು. ಇಲ್ಲ ಸರಿ ಹೋಗ್ಬಿಡುತ್ತೆ. ಇನ್ 2 ದಿನದಲ್ಲೇ ಎಲ್ಲ ಸರಿ ಹೋಗ್ಬಿಡುತ್ತೆ. ಆಯ್ತಾ? ಸರಿ ಹೋಯ್ತು ಅನ್ಸುತ್ತೆ. ಒಂದ್ಸರಿ ನಡೆದಾಡು. ಯಪ್ಪ ಏನೇ ಇದು ಶೈಲು ಹೀಗೆ ನಡೆದಾಡ್ತಾ ಇದೀಯಾ? ಅಲ್ಲ ಶೈಲು, ನಿನ್ ಕಾಲು ಹೀಗೆ ಫಿಕ್ಸ್ ಆಗೋಗ್ಬಿಟ್ರೆ ರೀ? ಅಲ್ಲ ಶೈಲು, ಒಂದ್ಸಲ ನಾನು ನೀನು ಹೊರಗಡೆ ಹೋಗೋದನ್ನ ಊಹೆ ಮಾಡ್ಕೋ. ಶೈಲು ಬೇಗ ಬಾ. ಬಂದೇರಿ. ಶೈಲು ಹೊರಡೋಣ.
ಲೇ 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 ನಿನ್ ಜೊತೆ ಬರಕ್ಕೆ ಒಂಥರ ಆಗ್ತಾ ಇದೆ ಕಣೆ. ಜನ ಎಲ್ಲ ನಮ್ಮನ್ನ ನೋಡಿ ನಗ್ತಾರೆ. ರೀ ನನ್ ಕಾಲು ಹೀಗೆ ಇಟ್ಬಿಡತ್ತ. ಅಯ್ಯೋ ಹುಚ್ಚುಡ್ಗಿ, ನಾನು ಸುಮ್ಮನೆ ಹಾಗೆ ತಮಾಷೆ ಮಾಡಿದೆ. ನೀನು ಆರಾಮ್ಸೆ ಕೂತ್ಕೋ. ಏನಾಯ್ತ ಶೈಲುಗೆ? ಅದು ಅತ್ತೆ, ನಾನು ಶೈಲು ಅಕ್ಕ ಮಾಡಿಲ್ ಬಟ್ಟೆ ಒಣಗಾಕೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ವೇದ ಬಟ್ಟೆ ಒಣಗಾಕಿದ್ಲು. ಅದಕ್ಕೆ ಶೈಲು ಅಕ್ಕ, ವೇದ ನಿಮ್ ಬಟ್ಟೆ ಒಣಗಿದೆ, ಬಟ್ಟೆ ತಕ್ಕೋ ನಾವು ಬಟ್ಟೆ ಹಾಕ್ಬೇಕಂತ ಹೇಳಿದ್ರು. ಅದಕ್ಕೆ ಅವಳು ಇದ್ ನನ್ ಜಾಗ, ನಾನ್ ಮಾತ್ರ ಬಟ್ಟೆ ಒಣಗಾಕ್ಬೇಕು, ಬೇರೆ ಯಾರಾದ್ರೂ ಬಂದ್ರೆ ಮರ್ಯಾದೆ ಇರಲ್ಲ ಅಂತ ಅಕ್ಕನ ಹತ್ರ ಜಗಳ ಮಾಡಿದ್ಲು. ಅಕ್ಕ ಯಾಕೆ ಹೀಗೆಲ್ಲ ಮಾತಾಡ್ತೀಯ, ನಾವೆಲ್ಲ ಒಂದೇ ಮನೆಯವ್ರಲ್ವಾ ಅಂತ ಹೇಳಿದ್ರು. ಅದಕ್ಕೆ ವೇದ, ಯಾರೇ ಒಂದೇ ಮನೆಯವರು, ನಿಮ್ದೇ ಬೇರೆ ಮನೆ ನಮ್ದೇ ಬೇರೆ ಅಂತ ಅಕ್ಕನ್ ತಳ್ಬಿಟ್ಲು ಅತ್ತೆ. ಅದಕ್ಕೆ ಅಕ್ಕನ್ ಯಾಕೆ ತಳ್ದೆ ಅಂತ ನಾನ್ ಮುಂದೆ ಹೋಗಿದ್ದಕ್ಕೆ ನನ್ನನ್ನು ತಳ್ಬಿಟ್ಲು. ದೇವ್ರ ದಯೆಯಿಂದ ನನ್ಗೇನು ಆಗ್ಲಿಲ್ಲ ಅಲ್ವಾ ಅಕ್ಕ? ಅರ್ಥ ಆಯ್ತು. ಇಷ್ಟೊಂದು ಸೊಕ್ಕು ಬಂದ್ಬಿಟ್ಟಿದ್ದೀನಿ ಅವಳಿಗೆ. ಮಾಡ್ತೀನಿ. ವೇದ, ವಿಕ್ರಮ್, ವೇದ ಕೆಳಗಡೆ ಬರೋ. ವಿಕ್ರಮ್ ಕೆಳಗಡೆ ಬಾರೋ. ಏ ಬೆಂಕಿ, ಇವ್ರ ಮಾತನ್ನು ಕೇಳ್ಕೊಂಡು ನೀನು ಅವ್ರ ಹತ್ರ ಜಗಳಕ್ಕೆ ಹೋಗ್ಬೇಡ. ಬೇಡ ಕಣೋ. ಏನಮ್ಮ ನೀನು ಒದೆ ತಿಂದವ್ರನ್ನ ನೋಡಿ ಅಯ್ಯೋ ಪಾಪ ಅನ್ನೋದು ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ. ಏನ ಈ ನಿನ್ನ ವೇದ ಸ್ಟೈಲೂನು ಸಾಕ್ಷಿನು ತಳ್ಳಿಬಿಟ್ಲಂತೆ. ಮಾಡಿ ಮೇಲೆ ಹೋದ್ರೆ ಹೋಗ್ಬೇಡ ಅಂತ ಆರ್ಡರ್ ಬೇರೆ ಮಾಡ್ತಾಳಂತೆ. ಎಲ್ಲ ಸುಳ್ಳು ಬಾಬಾ. ನಾನು ಯಾವತ್ತೂ ಯಾರಿಗೂ ಬರಬೇಡಿ ಹೋಗ್ಬೇಡಿ ಅಂತ ಹೇಳೇ ಇಲ್ಲ. ಹಾಗಿದ್ದ ಮೇಲೆ ನನ್ನ ಹೆಂಡತಿ ಸುಳ್ಳು ಹೇಳ್ತಾ ಇದ್ದಾಳ, ಇಲ್ಲ ಸಾಕ್ಷಿ ಸುಳ್ಳು ಹೇಳ್ತಾ ಇದ್ದಾಳ? ಏನು ಹೇಳಿದ್ಯಾ? ನಾನು ನಿಮ್ಮಿಬ್ರನ್ನ ತಳ್ಳಿದ್ನಾ? ಹೌದು, ನಾವಿಬ್ರು ಮಾಡಿ ಮೇಲೆ ಬರ್ಬಾರ್ದು ಅಂತ ಹೇಳಿ ನೀ ನಮ್ಮನ್ನ ತಳ್ದೆ ತಾನೆ? ಹೌದಾ? ಹೌದು. ನಾನು ನಿಮ್ಮಿಬ್ರನ್ನ ತಳ್ಳಿದ್ನಾ? ಹೌದು. ನೋಡೆ, ತಳ್ಳಬೇಕಂತ ಇದ್ರೆ ನೇರವಾಗಿ ತಳ್ತೀನಿ ನಾನು. ಕದ್ದು ಮುಚ್ಚಿ ತಳ್ಳೋ ಅವಶ್ಯಕತೆ ಇಲ್ಲ. ಹಂಗೆ ಜುಟ್ಟಿಡ್ದು ಎಳ್ಕೊಂಡೋಗಿ ಮಾಡಿ ಮೇಲಿಗೆ ತಳ್ಬಿಡ್ತೀನಿ. ಏಯ್ ವಿಕ್ರಮ್, ನೋಡ್ದೇನೋ? ನೋಡ್ದ್ಯಾ ಕಣ್ಣು ಮುಂದೆನೆ ಹೇಗೆ ರೌಡಿಸಮ್ ಮಾಡ್ತಾ ಇದ್ದಾಳ ಅಂತ? ಏಯ್ ನೋಡ, ನಾನು ಮನೆಗೆ ಬಂದಾಗ ಬೇತಾಳ ಕಾರ್ ಜನ ಬೀಳ್ತಾ ಇದ್ಲು. ಇವರಿಬ್ರು ನಿಂತ್ಕೊಂಡು ನೋಡ್ತಾ ಇದ್ರು. ನಾನು ಅವ್ಳು ಹಿಡಿಯಕ್ಕೆ ಹೋದೆ, ಅವ್ಳ ಜೊತೆ ನಾನು ಬಿದ್ದೆ. ಇವ್ರು ಯಾಕೆ ಬಿದ್ರೋ ನನ್ಗೆ ಗೊತ್ತಾಗಿಲ್ಲ. ಸುಳ್ಳು, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಮತ್ತೆ ಅದನ್ನ ಹೇಳ್ತಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ ಕತ್ತೆ ತಂದು. ವೇದ, ಏನ್ ಮಾತಾಡ್ತಾ ಇದೀಯ ನೀನು? ಬಿಟ್ರೆ ಅವ್ಳು ಹೊಡೆದೇ ಬಿಡ್ತೀಯಲ್ಲ ನೀನು? ಇಲ್ಲ ಕಳ ಸಾಕು. ಏನು ಹೆಂಗಸ್ರ ಮೇಲೆ ಎಗ್ರಾಡ್ತೀಯಾ? ಏಯ್ ಸರಿಯಾಗಿ ಮಾತಾಡೋ. ಏಯ್ ಏನ? ಏಯ್ ವೆಂಕಟ್, ಏನು ನಿಮ್ಮಿಬ್ಬರ ಸಮಸ್ಯೆ? ದಿನ ಬಲಿಗೆ ಆದ್ರೆ ಒಂದ್ ವಿಷಯ ತಗೊಂಡ್ ಕಚ್ಚಾಡ್ತಾನೆ ಇರ್ತೀರಾ. ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನಂತಾರೆ? ಹೋಗಿ ನೀವಿಬ್ರು ಹೋಗಿ. ಹೋಗಿ ಅಂದೆ. ಜಯ, ನೀನ್ ಇಲ್ಲಿದೀಯಾ? ಮನೆಯಲ್ಲಿ ಮತ್ತೆ ಜಗಳ ಆಯ್ತಂತೆ, ವಸು ಹೇಳಿದ್ಲು. ಮೊದ್ಲೆಲ್ಲ ನಮ್ಮನೇಲಿ ಜಗಳ ಆದ್ರೆ ಆಶ್ಚರ್ಯ ಪಡ್ತಿದ್ದೆ. ಆದ್ರೆ ಈಗ ಇವತ್ತಿನ ದಿನ ಯಾಕೆ ಜಗಳ ಆಗ್ಲಿಲ್ಲ ಅಂತ ಆಶ್ಚರ್ಯ ಪಡ್ತೀವಿ. ಕವರ್ದ್ರಾರಿ ನಾವು ಕೈಯಾರೆ ಕಟ್ಟಿರೋ ಸಂಸಾರ ಇಲ್ಲಿಂದ ಎಲ್ಲಿಗೆ ಬಂತು ಅಂತ. ಅಲ್ಲ ರೀ,
ಶೈಲು ಮತ್ತೆ ಸಾಕ್ಷಿ ಬಟ್ಟೆ ಒಣಗ್ಸಕ್ಕೆ ಮಾಡಿ ಮೇಲೆ ಹೋಗಿದ್ರಂತೆ. ಅಲ್ಲಿ ವೇದನ್ ಬಟ್ಟೆಗಳಿತ್ತಂತೆ. ವೇದನ್ ತೆಗಿಯಕ್ ಹೇಳಿದ್ರಂತೆ, ಅವಳು ತೆಗಿಯಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ವೇದನ್ ಕೋಪ ಬಂದು ಇವರಿಬ್ರನ್ನು ತಳ್ಳಿಬಿಟ್ಲಂತೆ. ಇದನ್ ನಂಬೋ ಅಂತ ವಿಷಯನೇನ್ರಿ? ಅಲ್ಲ ರೀ, ಇವರಿಬ್ರು ಇದಾರಲ್ಲ, ಮಾಡಿ ಮೇಲೆ ಹೋಗಕ್ಕೆ ನೆಪ ಹುಡುಕ್ತಾರೆ. ಅಷ್ಟೇ ಯಾಕೆ, ಮಾಡಿ ಮೇಲೆ ಹೋದವರು ಪಾಪ ವೇದನ್ನ ಕೆಳಕ್ ಬರ್ತಾರೆ.